ತುಮಕೂರಿನಲ್ಲಿ ಸಿದ್ಧಗಂಗಾ ಆಯಿಲ್ ಮಿಲ್ ಅದ್ದೂರಿ ಪ್ರಾರಂಭೋತ್ಸವ. ಇಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲ್ನಲ್ಲಿ ಸಿಗುತ್ತೆ ಗಾಣದ ಎಣ್ಣೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಮಾನವರ ಆರೋಗ್ಯಕ್ಕೆ ಗಾಣದ ಎಣ್ಣೆ ತುಂಬಾ ಅಮೂಲ್ಯವಾಗಿದ್ದು, ತುಮಕೂರಿನ ಜನತೆಗೆ ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಗಾಣದ ಎಣ್ಣೆಯನ್ನ ಸಿದ್ಧಗಂಗಾ ಆಯಿಲ್ ಮಿಲ್ ಪೂರೈಕೆ ಮಾಡ್ತಾ ಇದೆ. ಇದೀಗ ಸಿದ್ಧಗಂಗಾ ಆಯಿಲ್ ಮಿಲ್ ದೊಡ್ಡ ಮಟ್ಟದಲ್ಲಿ ಇದೀಗ ಆರಂಭಗೊಂಡಿದ್ದು ಅದ್ದೂರಿ ಪ್ರಾರಂಭೋತ್ಸವಗೊಂಡಿದೆ. ಇಲ್ಲಿ ಎಲ್ಲಾ ರೀತಿಯ ಎಣ್ಣೆಯನ್ನ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದ್ದು, ಇದರ ಸದುಪಯೋಗವನ್ನ ತುಮಕೂರಿಗರು ಪಡೆಯಬಹುದಾಗಿದೆ. ಹೌದು, ತುಮಕೂರು ನಗರದ ಶಿರಾಗೇಟ್ನ ಸಿಟಿ ಕ್ಲಬ್ ರಸ್ತೆಯ ಶಿವಗಣೇಶ್ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಗಂಗಾ ಆಯಿಲ್ ಮಿಲ್ನ ದೊಡ್ಡದಾದ ಮಳಿಗೆಯನ್ನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಗಂಗಾ ಶ್ರೀಗಳ ಪಾದಪೂಜೆಯನ್ನ ನೆರವೇರಿಸಿ ಬಳಿಕ ಗಾಣದ ಎಣ್ಣೆಗಳ ಯಂತ್ರಗಳಿಗೆ ಶ್ರೀಗಳು ಚಾಲನೆ ನೀಡುವ ಮೂಲಕ ಅದ್ದೂರಿಯಾಗಿ ಪ್ರಾರಂಭಗೊಂಡಿದೆ. ಅಲ್ಲದೆ ಸಿದ್ಧಗಂಗಾ ಆಯಿಲ್ ಮಿಲ್ಗೆ ವಿವಿಧ ಮಠಾಧೀಶರು, ಡಿಸಿ ಶುಭಕಲ್ಯಾಣ್ ಸೇರಿ ಹಲವು ಮಂದಿ ಅಧಿಕಾರಿಗಳು ಆರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಕೋರಿದ್ರು. ಇನ್ನು ಚಂದನ್ ಕುನಾಲ್ ಅವರ ಒಡೆತನದಲ್ಲಿ ನಗರದ ಮಂಡಿಪೇಟೆಯಲ್ಲಿ ಮೊದಲು ಗಾಣದ ಎಣ್ಣೆಯ ಸಿದ್ಧಗಂಗಾ ಆಯಿಲ್ ಮಿಲ್ ಅನ್ನ ತೆರೆಯಲಾಗಿದ್ದು, ತುಮಕೂರಿನ ಜನರು ತುಂಬಾ ಬೆಂಬಲವನ್ನ ಕೊಡುವ ಮೂಲಕ ಯಶಸ್ವಿಗೊಳಿಸಿದ್ದಾರೆ. ಕೇವಲ ಒಂದು ಯಂತ್ರದಿಂದ ಶುರುವಾದ ಸಿದ್ಧಗಂಗಾ ಆಯಿಲ್ ಮಿಲ್ ಇದೀಗ ಸುಮಾರು 15 ಮಿಷನ್ಗಳನ್ನ ಹೊಂದಿದ್ದು, ಪ್ರತಿದಿನ ಸುಮಾರು 2,000 ಗಾಣದ ಎಣ್ಣೆಯನ್ನ ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಿದ್ದಾರೆ. ಇನ್ನು ಇಲ್ಲಿ ಕಡಲೆಕಾಯಿ, ಸೂರ್ಯಕಾಂತಿ, ಕೊಬ್ಬರಿ, ಸಾಸಿವೆ, ಅರಳೆಣ್ಣೆ ಸೇರಿ ಹಲವು ಬಗೆಯ ಎಣ್ಣೆಯನ್ನ ಗ್ರಾಹಕರ ಮುಂದೆಯೇ ಎಣ್ಣೆಯನ್ನ ತೆಗೆದುಕೊಡಲಾಗಿದ್ದು, ತುಮಕೂರಿಗರಿಗೆ ಸಂತಸದ ವಿಷಯವಾಗಿದೆ. ಸಿದ್ಧಗಂಗಾ ಆಯಿಲ್ ಮಿಲ್ಲು ಗಾಣದ ಎಣ್ಣೆ ತಯಾರಿಕಾ ಘಟಕ ಕಳೆದ 2 ವರ್ಷಗಳಿಂದನೂ ಕೂಡ ತುಮಕೂರಿನ ಜನತೆಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮಂಡಿಪೇಟೆನಲ್ಲಿ ಅಭೂತಪೂರ್ವವಾದಂಥ, ನಮ್ಮ ನಿರೀಕ್ಷೆಗೂ ಮೀರಿದಂಥ ನಮಗೆ ಗೆಲುವು ಸಿಕ್ತು. ಅದಕ್ಕೆ ತುಮಕೂರಿನ ಜನತೆಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಅವ್ರಿಗೋಸ್ಕರ, ನಮ್ಮ ತುಮಕೂರಿನ ಜನತೆಗೋಸ್ಕರ ಈಗ ಹೊಸ ಯೂನಿಟನ್ನು ಓಪನ್ ಮಾಡಿದ್ದೀವಿ. ಡೈಲಿ ಒಂದು 2,000 ಲೀಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ನಿಮ್ಗೆ ಯಾವುದೇ ಥರ ಎಣ್ಣೆ ಬೇಕಾದರೂ ಕೂಡ ನಮ್ಮಲ್ಲಿ ಕಣ್ಣೆದುರುಗಡೆಗೆ ತಯಾರು ಮಾಡಿಕೊಡುವಂಥ ಘಟಕವನ್ನು ಇವತ್ತು ಪರಮ ಪೂಜ್ಯ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಬಂದು ಅವ್ರ ಪಾದಪೂಜೆಯನ್ನು ನೆರವೇರಿಸಿ ನಮ್ಮ ಮಿಷಿನ್ಗಳಿಗೆ ಚಾಲನೆಯನ್ನು ಕೊಟ್ಟರು. ಇದು ನಮಗೆ ಭಾಳ ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಮಕೂರಿನ ಜನತೆಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಇನ್ನು ಸಿದ್ಧಗಂಗಾ ಆಯಿಲ್ ಮಿಲ್ನ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಸಿದ್ಧಗಂಗಾ ಶ್ರೀಗಳಿಗೆ ಪಾದಪೂಜೆಯನ್ನ ನೆರವೇರಿಸಿದ್ದು, ಆಯಿಲ್ ಮಿಲ್ ಘಟಕಕ್ಕೆ ಒಳಿತಾಗಲಿ ಎಂದು ಆಶೀರ್ವಾದವನ್ನ ಮಾಡಿದ್ರು. ಎಲ್ಲರೂ ಕೂಡ ಜಾಗೃತರಾಗ್ತಾ ಇದ್ದಾರೆ. ಇವತ್ತು ಸಾವಯವ ಕೃಷಿಗೆ ಹೋಗ್ತಾ ಇದ್ದಾರೆ, ಸಿರಿಧಾನ್ಯಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಉಪಯೋಗಿಸುವಂತಹ ಎಣ್ಣೆ ಅಂಶದ ವಿಚಾರಗಳು ಬಂದಾಗ ಇಂತಹ ಗಾಣದ ಎಣ್ಣೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಾಣದಗಳು ಬಹಳ ಹಿಂದಿನ ನಡ್ಕೊಂಡು ಬಂದಿದೆ, ಹೊಸದಲ್ಲ ಇದು. ಕುಂಬಾರಿಕೆ, ಗಾಣಗಾರಿಕೆ ಇವೆಲ್ಲವೂ ಕೂಡ ಬಹಳ ಹಿಂದಿನಿಂದಲೂ ಇದು. ಪ್ರತಿಯೊಂದು ಊರಿನಲ್ಲೂ ಕೂಡ ಇವತ್ತು ಕೂಡ ಕಲ್ಲುಗಳು ಹಾಗೇ ಇದ್ದಾವೆ. ದೊಡ್ಡ ದೊಡ್ಡ ಕಲ್ಲಿನ ಕಲ್ಲುಗಳು, ಗಾಣದ ಕಲ್ಲುಗಳು ಇವತ್ತು ಹಾಗೇ ಇರುವಂಥದ್ದು. ಅದು ನಮ್ಮ ಆವಾಗಿನ ಕಾಲದ ಒಂದು ನಮ್ಮ ಕೃಷಿ ಪದ್ಧತಿ ಅವೆಲ್ಲವೂ ಕೂಡ ಅದರಲ್ಲಿತ್ತು. ಇವತ್ತು ಅದೆಲ್ಲ ಹೋಗಿ ಇವತ್ತು ಆಧುನಿಕತೆ ಬೆಳೆದಿದ್ದರೂ ಕೂಡ ಯಾಂತ್ರಿಕತೆ ಜಾಸ್ತಿ ಆಗಿದ್ದರೂ ಕೂಡ ನಾವು ಪುನಃ ಹಿಂದಿರುಗಬೇಕಾಗಿರುವಂಥದ್ದು ಅನಿವಾರ್ಯ ಆಗ್ತಾಯಿದೆ. ಹಾಗೆ ಹಿಂದಿರುಗಬೇಕಾದ್ರೆ ಆಧುನಿಕತೆಯನ್ನು ಅಳವಡಿಸಿಕೊಂಡೇ ಹಿಂದಿನದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಈ ಒಂದು ಹೊಸದಾಗಿ ಪ್ರಾರಂಭವಾಗ್ತಾ ಇರುವಂಥ ಗಾಣದ ಎಣ್ಣೆಯ ಒಂದು ವಿಶೇಷತೆ ಏನು ಬೇಕು ಅಂದರೆ, ಹಳೆಯ ರೀತಿಯಲ್ಲಿ ಏನು ಸೊಗಡಿತ್ತೋ, ಆ ಒಂದು ಸತ್ವ ಇತ್ತೋ, ಅದೆಲ್ಲವೂ ಕೂಡ ಇದರಲ್ಲಿ ಉಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾಯಿದೆ. ಇದೀಗ ತಾನೇ ಅವರಿಗೆ ನಮ್ಮ RSS ಮುಖಂಡರೊಬ್ಬರು ಪುಸ್ತಕವನ್ನು ಕೊಟ್ಟಿದ್ದಾರೆ, ಆಹಾರದಿಂದ ಆರೋಗ್ಯದರಿಗೆ ಅಂತೇಳಿ. ಅಂದರೆ ಆಹಾರವೇ ನಮ್ಮ ಜೀವನ ಇರುವಂಥದ್ದು, ಆಹಾರದಿಂದಲೇ ನಮ್ಮ ಬದುಕೆಲ್ಲವೂ ನಡೆಯುವಂಥದ್ದು, ನಮ್ಮ ದೇಹವೇ ಅದರ ಮೇಲೆ ಅವಲಂಬಿತ ಆಗಿರುವಂಥದ್ದು. ಉತ್ತಮ ಆಹಾರ, ಉತ್ತಮ ವ್ಯವಹಾರ, ಉತ್ತಮ ಚಟುವಟಿಕೆ ಎಲ್ಲ ಇದ್ದಾಗ ಉತ್ತಮ ಆರೋಗ್ಯದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತದೆ. ಈ ದೃಷ್ಟಿಯಿಂದ ಚಂದನ್ ಕುನಾಲ್ರವರು ಇವತ್ತು ಇಷ್ಟೊಂದು ಉದ್ಯಮವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ. ಇದೊಂದು ಜಾಸ್ತಿ ಆಗ್ತಾಯಿದೆ. ಇದೊಂದಲ್ಲ, ಎಲ್ಲ ಕಡೆ ಇದೊಂದು ಎಲ್ಲ ಇದೇ ಮಾಡಬೇಕು ಈಗ ಉದ್ಯಮ ಮಾಡಬೇಕು ಅನ್ನುವಂತಹ ಯುವಕರು ಜಾಸ್ತಿ ಬರ್ತಾ ಇದ್ದಾರೆ. ಆ ಒಂದು ಪಂಕ್ತಿಯಲ್ಲಿ ಚಂದನ್ ಕುನಾಲ್ಗಳು ಮುಂಚೂಣಿಯಲ್ಲಿ ನಿಂತಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವನು ಬಹಳ ಉತ್ಸಾಹ ಮನುಷ್ಯ, ಕ್ರಿಯಾಶೀಲವಾಗಿ ನಿಂತಿರ್ತಾನೆ. ಇಂಥ ಯಾವುದೇ ಸಂಘಟನೆ ಆಗಲಿ, ಕೆಲಸ ಆಗಲಿ, ಈ ಚಟುವಟಿಕೆಗಳ ಕೆಲಸದಲ್ಲಿ ತುಂಬ ತೊಡಗಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇರುವಂತಹವರು. ಅವರು ಕುಟುಂಬದವರೆಲ್ಲ ಸೇರಿ ಇವತ್ತು ಈ ಒಂದು ಕಾರ್ಖಾನೆಯನ್ನು, ವಿಸ್ತೃತವಾದ ಕಾರ್ಖಾನೆಯನ್ನು ತೆರೆದಿರುವಂಥದ್ದು, ಅದರ ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಕೂಡ ಹೆಮ್ಮೆ, ಅಭಿಮಾನ ಅನ್ನಿಸ್ತದೆ. ಈ ಒಂದು ಕಾರ್ಖಾನೆ ಉದ್ಘಾಟನೆ ಬಂದಿರೋದಕ್ಕೆ ತುಂಬ ಸಂತೋಷ. ಜನರು ಇದ್ರ ಪ್ರಯೋಜನ ಪಡ್ಕೊಳ್ಳಿ. ಹಳ್ಳಿ ಜನಗಳು ಕೂಡ ಏನು ಬೆಳೀತಾರೆ, ಹುಚ್ಚಳ್ಳಿ ಬೆಳೀತಾ ಇದ್ರು, ಕಡಿಮೆ ಆಗಿದೆ. ಇವತ್ತು ಕೂಡ
ಬೇರೆ ಬೇರೆ ಸೂರ್ಯಕಾಂತಿ ಬೀಜ ಬೆಳೀತಾರೆ, ಅದನ್ನೇ ತೆಗೆದುಕೊಳ್ಬೋದು. ನೇರವಾಗಿ ಬಳಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಕಡಲೆ ಬೀಜ ಬೆಳೆದಂತಹವರು ಕೂಡ ಅದನ್ನು ಇಲ್ಲಿ ಮಿಲ್ ಮಾಡಿಸ್ಕೊಂಡ್ರೆ ನೇರವಾಗಿ ಬಳಸ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಅವೆಲ್ಲವನ್ನು ಅನುಕೂಲ ಪಡ್ಕೊಳ್ಳಿ. ಅವರೇ ಇವತ್ತು ತಯಾರು ಮಾಡಿ ಸಿದ್ಧಪಡಿಸಿರುವಂತಹ ಅದರಲ್ಲೂ ಕೂಡ ಅದು ಉತ್ತಮವಾಗಿರುವಂಥ ಶ್ರೇಷ್ಠವಾಗಿರುವಂಥದ್ದು, ಅದನ್ನು ಕೂಡ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಚಂದನ್ ಮತ್ತು ಅವರ ಕುಟುಂಬದವರಿಗೆ ಅಭಿನಂದಿಸ್ತೇನೆ. ಇನ್ನು ಸಿದ್ಧಗಂಗಾ ಆಯಿಲ್ ಮಿಲ್ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಡಿಸಿ ಶುಭ ಕಲ್ಯಾಣ್ ಆಗಮಿಸಿ ಮಾಲೀಕರಾದ ಚಂದನ್ ಕುನಾಲ್ಗೆ ಶುಭ ಹಾರೈಸಿದ್ರು. ಸಿದ್ಧಗಂಗಾ ಆಯಿಲ್ ಮಿಲ್ನಲ್ಲಿ ತಯಾರಾಗುವ ಗಾಣದ ಎಣ್ಣೆ ಕೇವಲ ತುಮಕೂರು ಮಾತ್ರವಲ್ಲದೆ ನಾನಾ ರಾಜ್ಯಗಳಿಗೆ ಹಾಗೂ ವಿದೇಶಗಳಿಗೂ ಸಪ್ಲೈ ಮಾಡ್ತಾ ಇದ್ದು, ಇಲ್ಲಿ ಸಿಗುವ ಗಾಣದ ಎಣ್ಣೆಗೆ ಉತ್ತಮ ರೆಸ್ಪಾನ್ಸ್ ಇದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಸಿದ್ಧಗಂಗಾ ಆಯಿಲ್ ಮಿಲ್ಗೆ ಬಂದಿದ್ದೀವಿ. ಚಂದನ್ ತುಂಬ ಎಂಟರ್ಪ್ರೈಸಿಂಗ್ ಆಗಿ ಇದನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. PFME ಅಡಿಯಲ್ಲಿ ಇವರಿಗೆ ಸಬ್ಸಿಡಿ ಕೂಡ ಸಿಕ್ಕಿದೆ ಮತ್ತು ನಾವು ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೇಗೆ ಇದಕ್ಕೆ ಲಿಂಕ್ ಮಾಡೋದು, ಬಿಕಾಸ್ ಇವರು ಸಾಕಷ್ಟು ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ UAEಗೆ ಮತ್ತು ಬೇರೆ ಬೇರೆ ಕಂಟ್ರೀಸ್ಗೆ. ಹ್ಯಾಂಡ್ ಪ್ರೆಸ್ಡ್ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು, ಅದು ಕೋಕೋನಟ್ಟು, ಸನ್ಫ್ಲವರ್, ಸೆಸಮೆ ಎಲ್ಲ ಕೂಡ ಅವರು ಮಾಡ್ತಿದ್ದಾರೆ. ಸೊ ನಾವು ಮುಂದಿನ ದಿನಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂದ ಇದನ್ನು ಹೇಗೆ ಟೈಅಪ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಚಂದನ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಬೆಳ್ಳಾವಿಯ ಕಾರದ ಮಠದ ಶ್ರೀಗಳು ಸೇರಿ ಹಲವು ಮಂದಿ ಗಣ್ಯರು ಆಗಮಿಸಿ ಸಿದ್ಧಗಂಗಾ ಆಯಿಲ್ ಮಿಲ್ ಮತ್ತಷ್ಟು ಶಾಖೆಯನ್ನ ತೆರೆದು ನಾಗರಿಕರಿಗೆ ಗಾಣದ ಎಣ್ಣೆಯನ್ನ ನೀಡುವಂತಾಗಲಿ ಎಂದು ಹಾರೈಸಿದ್ರು. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಆಯಿಲ್ ಮಿಲ್ ಅಂತ ಉದ್ಘಾಟನೆ ಆಗಿದೆ. ಅದರ ಮಾಲೀಕರು ಚಂದನ್ ಅವರು. ನಿಜ, ಇವತ್ತು ನಮ್ಮ ಆರೋಗ್ಯ ಮೊದಲಿಗೆ ಸುಧಾರಿಸಬೇಕು ಅಂತಂದರೆ ಆಯಿಲಿಂದನೇ ಪ್ರಾರಂಭ ಆಗ್ತದೆ. ಅಂದರೆ ನಾವು ಹಾಕುವ ಪದಾರ್ಥದ ಯಾವ ಥರದಲ್ಲಿ ಕ್ವಾಲಿಟಿ ಆಗಿರ್ತದೆ ಆ ಥರದಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಅಭಿಪ್ರಾಯ. ಹೀಗಾಗಿ ನಮ್ಮ ಚಂದನ್ ಅವರು ನಮ್ಮ ಸ್ವದೇಶಿ ಮೇಳದಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ಕಲಿತು ಅವನ್ನೆಲ್ಲ ಅದರ ಬಗ್ಗೆ ಜಾಗೃತ ಮಾಡಿ ದೇಶದ ಬಗ್ಗೆ ಮತ್ತು ದೇಶದ ಜನಗಳ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಚಂದನ್ ಅವರು ಇವತ್ತು ಬರ್ತಕ್ಕಂಥ ಕಲಬೆರಕೆ ಎಣ್ಣೆಗಳನ್ನು ಯಾರೂ ಜನಗಳು ಉಪಯೋಗಿಸಬಾರ್ದು ಅಂತ ಹೇಳಿ ಇವತ್ತು ಸಿದ್ಧಗಂಗಾ ಆಯಿಲ್ ಮಿಲ್ ಅಂತ ಹೇಳಿ ಒಂದು ಸ್ವದೇಶಿಯಲ್ಲಿ ಬೆಳೆದಿರ್ತಕ್ಕಂಥ ಕಡಲೆ ಬೀಜ ಆಗಿರ್ಬೋದು, ತದನಂತರ ಸೋಯಾಬೀನ್ ಆಗಿರ್ಬೋದು, ಎಲ್ಲ ಥರದ ಬೀಜಗಳಲ್ಲಿ ಆಯಿಲನ್ನು ಮಾಡಿ ತಯಾರು ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅವನು ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಬೆಳೀಲಿ, ಅವನ ಶ್ರೇಯಾಭಿವೃದ್ಧಿಯನ್ನು ನಾವು ನೋಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆ ಎಣ್ಣೆ ಸಿಗ್ತಾ ಇದ್ದು ಮನುಷ್ಯರ ಆರೋಗ್ಯದ ಮೇಲೆ ನಾನಾ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಕಲಬೆರಕೆ ಇಲ್ಲದ ಗಾಣದ ಎಣ್ಣೆಯನ್ನ ತುಮಕೂರಿನ ಜನತೆಗೆ ನೀಡುವ ಉದ್ದೇಶದಿಂದ ಸಿದ್ಧಗಂಗಾ ಆಯಿಲ್ ಮಿಲ್ ಉದ್ಘಾಟನೆಗೊಂಡಿದ್ದು, ಅತ್ಯುತ್ತಮವಾದ ಗಾಣದ ಎಣ್ಣೆಯನ್ನ ಕೊಂಡು ಉತ್ತಮ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ಎಂಬುದು ಪ್ರಜಾಶಕ್ತಿ ಟಿವಿಯ ಆಶಯ ಆಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.